ಏನಿಲ್ಲ ಸರ್, ನೀವು ಅಲಿಗೇಷನ್ ಮಾಡಿ ನೀವು ಸತ್ಯಕ್ಕೆ ದೂರವಾದ ಅಲಿಗೇಷನ್ ನೋಡಿ. ಪಾಪ ದೊಡ್ಡೇರಿಯವ್ರು ನಾನು ಹೇಳ್ದೆ ಅಂತ ಸುಮ್ನೆ ಕುತ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಷ್ಟು ಅಬ್ಜೆಕ್ಷನ್ ನೀವು ಇಲ್ಲಿವರೆಗೆ ಹೇಳಿದ್ ಸರಿ ಇದೆ. ಇದೊಂದಕ್ಕೆ ನನಗಿಲ್ಲ, ಅದು JDS ವ್ಯಾಖ್ಯಾನ. ನೀವು ಸತ್ಯ ಮಾತಾಡಿ. ಈಗ ಅದನ್ನ ಸುಧಾಕರ್ ಬಂದು ಹೇಳಿದ್ರು, ಗೊತ್ತ ಸ್ಟೇಟ್ಮೆಂಟ್ ಇದೆ. ಸುಧಾಕರ್ ಹೇಳಿದ್ರು ನಮ್ಮನ್ನೆಲ್ಲ ಆಪರೇಷನ್ ಕಮಲ ಮಾಡಿ ಕಳ್ಸಿಕೊಟ್ಟಿದೆ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು ಸ್ವತಃ ಬಂದು ಹೇಳಿದ್ರು. ನೀವು ಕ್ಲಿಪ್ ತಗೊಂಡು ನೋಡಿ. ಸುಧಾಕರ್ ಏನಂತ ನನಗೆ ಗೊತ್ತಿದೆ. ಇದೇ ಸುಧಾಕರ್ ಅವರು, ನಾನ್ ಸಾಕ್ಷಿ. ಇದೇ ಸುಧಾಕರ್ ಅವರು ಸ್ಪೀಕರ್ಗೆ ರಾಜೀನಾಮೆ ಕೊಡೋಕೆ ಅಂತ ವಿಧಾನಸೌಧಕ್ಕೆ ಬಂದಾಗ ನಾನು ಬೇರೆ ಚಾನಲ್ ಅಲ್ಲಿ ಇದ್ದೆ, ನಾನು ಅಲ್ಲಿ ಹೋದೆ. ವಿಧಾನಸೌಧಕ್ಕೆ ಹೋದಾಗ ಇದೇ ಪ್ರಿಯಾಂಕರ್ಗೆ, ಇದೇ ದಿನೇಶ್ ಗುಂಡೂರಾವ್ ಮತ್ತು ಇನ್ನೊಬ್ರು ಯಾರವರು ಮುಸ್ಲಿಂ ನಾಯಕರು ಹಿಡ್ಕೊಂಡು ಅವ್ರನ್ನ ನೋ ಸುಧಾಕರ್ ಡೋಂಟ್ ಡೂ ಸಲೀಂ ಅಹಮದ್, ಸುಧಾಕರ್ ಡೋಂಟ್ ಡೂ ದಿಸ್, ಪ್ಲೀಸ್ ಡೋಂಟ್ ಡೂ ದಿಸ್ ಅಂತ ಅಪ್ಕೊಂಡು ಅವ್ರನ್ನ ಯಾವ ತರ ನೋ ಸುಧಾಕರ್ ಡೋಂಟ್ ಡೂ ದಿಸ್ ಅಂತ ನಾನು ಇನ್ನು ಆಮೇಲೆ ಕರ್ಕೊಂಡು ಹೋದ್ರಲ್ಲಿ ಜಾರ್ಜ್ ಅವರ ರೂಮ್ ಅಲ್ಲಿ ಅಂತ ಅನ್ಸುತ್ತೆ. ಜಾರ್ಜ್ ಅವ್ರ ರೂಮ್ ಅಲ್ಲಿ ಕೂರ್ಸಿದ್ರು, ಎಷ್ಟು ಇದು ಮಾಡಿದ್ರು. ಆವಾಗ ಬಿಜೆಪಿ ನಾಯಕರು ಯಾರೋ ಬಂದು ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡಿ ಅಂತ. ಇನ್ನು ಬಿಜೆಪಿಗೆ ಹೋಗಿಲ್ಲ. ಯಾರ್ಯಾರೋ ತಡ್ರಿ ಬಂದು ಅಲ್ಲಿ ಕುತ್ಕೊಂಡು SR ವಿಶ್ವನಾಥ್ ಅವರೆಲ್ಲ ಸ್ಟ್ರೈಕ್. ಇನ್ನೂ ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ಇನ್ನು ಬಿಜೆಪಿಗೂ ಬಂದಿಲ್ಲ, ಸ್ಪೀಕರ್ ಸಿಕ್ಕಿಲ್ಲ. ಆವಾಗ್ಲೇ ಬಿಜೆಪಿ ಅವ್ರು ಬಂದು ಕುತ್ಕೊಂಡಿದ್ರು. ಇವೆಲ್ಲ ನಮ್ ಕಣ್ಮುಂದೆ ಇದೆ. ದಯವಿಟ್ಟು ನೀವು ಸುಧಾಕರ್ ಅವ್ರನ್ನ ಕೋಟ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಏನಾಯ್ತು, 2023 ನಾನೇ ಸಾಕ್ಷಿ. 2023 ಎಲೆಕ್ಷನ್ ಅಲ್ಲಿ ಏನಾಯ್ತು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ರು. 2.5 ವರ್ಷ DK ಶಿವಕುಮಾರ್, 2 ವರ್ಷ ಸಿದ್ದರಾಮಯ್ಯ ಕಮಿಟ್ಮೆಂಟ್ ಆಗಿತ್ತು. ಅದಕ್ಕೋಸ್ಕರನೇ ತನು ಮನ ದನ ಇಟ್ಟು DK ಶಿವಕುಮಾರ್ ಅವರು ಡೆಲ್ಲಿ ನಾಯಕರಿಗೋಸ್ಕರ ಜೈಲ್ಗೆ ಹೋಗಿರೋದು ನೋಡಿದ್ವಿ. ಮುಂಬೈಯಲ್ಲಿ ಗೇಟ್ ಅಲ್ಲಿ ನಿಂತ್ಕೊಂಡು ಟೀ ಕುಡ್ತಿರೋದು, ಮಳೆ ಹೋಯ್ತಾ ಇದ್ರೆ ಟೀ ಕುಡ್ಕೊಂಡು ಅಲ್ಲಿ ಬೇಡಿಕೆ ಮಾಡಿದ್ರು ನೋಡಿದ್ವಿ. ನಾನು ಹೇಳಕ್ ಬರ್ತೇನೆ, ಅವರು ಇಷ್ಟು ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಹಿಸ್ಟ್ರಿ ಸಿದ್ದರಾಮಯ್ಯ ನಡತೆ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದ್ಬಿಡಿ ನೀವು, ಇಲ್ಲ ಭಾಷಣ ಹೊಡೆಯಕ್ಕಾಗಲ್ಲ. ಈಗೇನು ಅದಾದ್ಮೇಲೆ ಆ ಒಂದು ಮಾತಾಡಿದಂತ ತನು ಮನ ದನ ಕೊಟ್ಟು ಪಕ್ಷ ಕಟ್ಟಿರೋರು ಇವತ್ತೇನ್ ಹೇಳ್ತಾ ಇದಾರೆ, ಇವತ್ತು ಸುರ್ಜಿವಾಲ ಕಟ್ಟು ಮೌಲ್ಯಮಾಪನ ಮಾಡಾದ್ಮೇಲೆ ಇವಾಗ 100 ಆನೆ ಬಲ ಬಂದಿದೆ ಸಿದ್ದರಾಮಯ್ಯಗೆ. ಯಾವುದೇ ಕಾರಣಕ್ಕೆ ಕೊಡಲ್ಲ. ಸ್ಟಿಲ್ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರಿದ್ದಾರೆ. ನನ್ನ ಪ್ರಶ್ನೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು. ಈ ಪಕ್ಷ ಬಂದಾಗಿಂದ 2 ವರ್ಷ ಆಗ್ತಿದೆ, ಟೇಕ್ ಆಫ್ ಆಗಿಲ್ಲ. ಒಂದು KPCC ಅಧ್ಯಕ್ಷನಕ್ಕೆ ವೇಣುಗೋಪಾಲ್ ಬರ್ತಾರೆ, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಬೇಕು MP ಎಲೆಕ್ಷನ್ ಆದ್ಮೇಲೆ. ಅದೊಂದು 2-3 ತಿಂಗಳು ಹೇಳ್ಕೊಂಡು ಆಯ್ತು. ಅದಾಯ್ತಾ? ಅದಾದ್ಮೇಲೆ ಸಚಿವ ಸಂಪುಟ, ಅದಾದ್ಮೇಲೆ ಅದೊಂದು 3 ತಿಂಗಳು ರಾಜ್ಯದ ಸಮಸ್ಯೆ ಏನು? ದಿಲೀಪ್ ಗೌಡ್ರೆ ನೋಡಿ ಮೇಡಮ್, ಇವತ್ತು ನಮ್ಗೆಲ್ಲರೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ಈ ಸರ್ಕಾರ ಬಂದಾಗಿಂದಲೂ ಒಂದು ಚರ್ಚೆ ನಡೀತಾ ಇತ್ತು. ಈಗ ಇದೇ ವಿಧಾನಸೌಧದಲ್ಲಿ MB ಪಾಟೀಲ್ರಿಗೆ DK ಸುರೇಶ್ ಏನ್ ಹೇಳಿದ್ರು ಅಂತ ಗೊತ್ತಿದೆ. DK ಸುರೇಶ್ ಅಲ್ಲ, ಸ್ವತಃ ನೀವು ಹೇಳ್ತಾ ಇದಾರಲ್ಲ, ಯಾರು ಹೇಳಿದ್ರು ರಘು ದೊಡ್ಡೇರಿ ಅವರು ಇದೇ ರೀತಿ ಇಂಗ್ಲಿಷ್ ಖಾಸಗಿ ವಾಹಿನಿ, ಅದ್ರ ಹೆಸರು ಹೇಳ್ತೀವಿ, ನಮ್ಗೇನೇನು ಅದ್ರ ಬಗ್ಗೆ. ಟೈಮ್ಸ್ ನೌಗೆ ಕೊಟ್ಟಿರುವಂತ ಸಂದರ್ಶನದಲ್ಲಿ DK ಶಿವಕುಮಾರ್ ಅವರು ಹೇಳ್ತಾರೆ, ಎಸ್ ಒಪ್ಪಂದ ಆಗಿದೆ ಅಂತ ಪವರ್ ಶೇರಿಂಗ್ ಬಗ್ಗೆ ಹೇಳ್ತಾರೆ. ಸ್ವತಃ DK ಶಿವಕುಮಾರ್ ಅವರೇ ಹೇಳ್ತಾರೆ. ಇನ್ನೊಂದು ಮೇಡಮ್, ಇದೇ DK ಶಿವಕುಮಾರ್ ಅವರ ಪುತ್ರಿಯವರು ಸಹ ಒಂದು ಖಾಸಗಿ ಚಾನಲ್ ನಲ್ಲಿ ಹೇಳ್ತಾರೆ, ನಮ್ಮ ತಂದೆಯವರು ಮುಂದೆ DK ಸುರೇಶ್ ಅವರು ಸಹ ನಿಮಿಷ ದೊಡ್ಡವರೇ, DK ಸುರೇಶ್ ಅವರು ಸಹ MB ಪಾಟೀಲ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, 5 ವರ್ಷ ಮುಖ್ಯಮಂತ್ರಿ ಅಲ್ಲ ಅಂತ ಇದು ಸರ್ಕಾರ ಬಂದಾಗ ಹೇಳಿರ್ತಕ್ಕಂಥದ್ದು. ಮತ್ತೆ ಇದೊಂದು ಟೀಮು, ಮತ್ತೆ DK ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯನವರ ಬಣ, ಈ ರಾಜ್ಯದಲ್ಲಿ ಏನು ನಡೀತಾ ಇಲ್ಲ, ಸಮಸ್ಯೆನೇ ಇಲ್ಲ ಅಂತ ಅಂದ್ಮೇಲೆ ಇಷ್ಟೊಂದು ಚರ್ಚೆಗಳು ಯಾಕೆ ಆಗಬೇಕು? ಮಾಗಡಿ ಬಾಲಕೃಷ್ಣ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲರೂ ಗೊತ್ತಿದೆ. ಇಕ್ಬಾಲ್ ಹುಸೇನ್ ಅವರು ಸುಮ್ಮನೆ ಮೊನ್ನೆ ನೋಟಿಸ್ ಕೊಟ್ಟಂಗೆ ಮಾಡಿದ್ರು, ಮತ್ತೆ ನೋಟಿಸ್ ತೆಗೆದುಕೊಂಡಂಗೆ ಮಾಡಿದ್ರು, ಅದೇನಾದ್ರು ಆಕ್ಷನ್ ಆಯ್ತಾ ಅದು ಗೊತ್ತಿದೆ. ಕುಣಿಗಲ್ ರಂಗನಾಥ್ ಅವರು ಯಾರಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ, ಯಾರ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ? ಇವ್ರಿಗೆ ಸಮಸ್ಯೆನೇ ಇಲ್ಲ ಅಂದ್ಮೇಲೆ ತಪ್ಪೇನೇ ಇಲ್ಲ, ಬಟ್ ಹೀಗಿದೆ ಅನ್ನೋದನ್ನ ಒಪ್ಕೊಳ್ತಾ ಇಲ್ವಲ್ಲ ನೀವು? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಇದೆ ಅನ್ನೋದನ್ನ ನೀವು ಒಪ್ಕೊಳ್ತಾ ಇಲ್ಲ. ಇವರ KN ರಾಜಣ್ಣ ಅವರೇನೆ ನೇರವಾಗಿ ಹೇಳಿದ್ದಾರೆ. KN ರಾಜಣ್ಣ ಅವರು 3 ಜನ DCM ಹಾಕಾಗಲ್ಲ, DCM ನ ಚೇಂಜ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ. ಇವರೆಲ್ಲ ಎಷ್ಟು ಚರ್ಚೆಗಳಿದೆ. ಮತ್ತೆ ಸತೀಶ್ ಜಾರಕಿಹೊಳಿ ನಾನು ಮುಖ್ಯಮಂತ್ರಿ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಡಿನೈ ಮಾಡಿದ್ದಾರೆ. ನೋ, ಐ ಆಮ್ ನಾಟ್ ಇನ್ ರೇಸ್ ಅಂತ ಅವರು ಡಿನೈ ಮಾಡಿದ್ದಾರೆ. ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಿ ತಾವು? ಅದ್ರ ಜೊತೆಗೆ BR ಪಾಟೀಲ್ ಏನ್ ಹೇಳಿದ್ರು ಮೇಡಮ್? ಸರಿ, ಏನು ಆಯ್ತು ಅಂದ್ರೆ ಇವರಲ್ಲಿ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಇವರಲ್ಲಿ ಈ ಒಂದು ಆಡಳಿತ ಪಕ್ಷದ ಕೆಲಸ ಏನು? ಆಡಳಿತ
ಸರ್ಕಾರದ ಪಕ್ಷದ ನಮ್ಗೆ ಕೆಲಸ ಸಂಬಂಧ ಇದೆ. ಇಲ್ಲ. ಗಲಾಟೆ ಬಂದಿದೆ. ಆಡಳಿತ ಪಕ್ಷದ ಕೆಲಸ ಸರ್ಕಾರದ ಇದೆ. ಮಾತಾಡ್ತಿದ್ದಾರೆ ಯಾಕೆ ಅಂದ್ರೆ ಸರ್ಕಾರದ BJP ಯ ಒಳಗಡೆ ಆಡಳಿತ- BJP ಯ ಒಳಗಡೆ ಹೇಳ್ತೀನಿ. ಒಂದ್ ನಿಮಿಷ ಸರ್, ನೀವು ಡೈರೆಕ್ಟ್ ನಿಮ್ ಪಾಯಿಂಟ್ ನ put ಮಾಡಿ. ಪ್ಲೀಸ್ ಲೆಟ್ ಮಿ ಕನ್ಕ್ಲೂಡ್ ಮೇಡಮ್. ಆಡಳಿತ ಪಕ್ಷದ ಕೆಲಸ ಏನು? ಇವತ್ತು ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ದಾವೆ, ಬೆಲೆ ಏರಿಕೆ ಆಗ್ತಾ ಇದೆ. ನೀವೇ ಎಷ್ಟೋ ಕಡೆ- ಮಾಡಿರೋದು, ನೋಡಿ, ಪೆಟ್ರೋಲ್ ಬೆಲೆ ಇವತ್ತು ಒಂದು ಬೆಲೆ. ರಿಪೋರ್ಟ್ ಬಂದಿದೆ ಮೇಡಮ್. LKG UKG ಮಕ್ಕಳುಗಳಿಗೆ ಬಿಸಿ ಊಟ ಕೊಡಕ್ ಆಗ್ತಾ ಇಲ್ಲ, ಇವರಿಗೆ ಯಾರು ಹೇಳಿದ್ದು? ಮೊಟ್ಟೆ ಕೊಡಕ್ ಆಗ್ತಾ ಇಲ್ಲ, ಕೊಟ್ಟಿಲ್ಲ. ಶೂ ಕೊಡಕ್ ಆಗ್ತಾ ಇಲ್ಲ, ಯಾರು ಶೂ ಹೇಳಿದ್ದು? ಕೊಟ್ಟಿಲ್ಲ. ಯಾರು ಹೇಳಿದ್ದು? 56,244 ಮಕ್ಕಳು ಅಪೌಷ್ಟಿಕತೆಯಿಂದ ಇದ್ದಾರೆ. ಅಲ್ಲಿಂದ ಬಂದಿರೋ ಮೊಟ್ಟೆ ಮೂಗು ಕೊಡ್ತಾ ಇದೆ, ಮೂಗು ಕೊಡ್ತಾ ಇಲ್ಲ. 21,255 ಶಾಲೆಗಳ ಮೇಲ್ಛಾವಣಿಗಳು ಉದುರೋಗಿದೆ, ಸೋರ್ತಾ ಇದೆ. ಅದ್ರ ಕಡೆ ಗಮನ ಇಲ್ಲ ಇವರಿಗೆ. ಒಂದು ವರ್ಷದಲ್ಲಿ 971 ಆತ್ಮಹತ್ಯೆಗಳಾಗಿದ್ದಾವೆ ರೈತರುಗಳದು. ಅದ್ರ ಸಮಸ್ಯೆ ಬೇಕಾಗಿಲ್ಲ. ರೈತರುಗಳಿಗೆ ಬಿತ್ತನೆ ಬೀಜ, ರೈತರುಗಳಿಗೆ ಜ್ವಲಂತ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಅವ್ರು TC ತೆಗೆದುಕೊಳ್ಳಕ್ ಆಯ್ತಲ್ಲ, ಒಬ್ಬ ರೈತ 3 ಲಕ್ಷ ರೂಪಾಯಿ ಕಟ್ಟಬೇಕು. ಅದ್ರ ಜೊತೆಗೆ ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಇವ್ರು ಹಾದಿ ಬೀದಿಯಲ್ಲಿ ಕಿತ್ತಾಡ್ತಿದ್ದಾರೆ. ಇವರ ಒಂದು ಬಸವರಾಜ ರಾಯರೆಡ್ಡಿ ಹೇಳಿದ್ರು, ಒಂದ್ ನಿಮಿಷ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರಘುದಡ್ಡಿ ಅವ್ರು. ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ಒಂದ್ ನಿಮಿಷ ಏನು ಅಂತಂದ್ರೆ, ಸಚಿವರುಗಳ ಬಗ್ಗೆ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವತಃ MLAಗಳೇ ಮಾತನಾಡ್ತಿರೋದ್ರಿಂದ ಸುರ್ಜೇವಾಲಾ ಅಂತ ಅವರು ಬಂದು ಯಾರಿರ್ಬೇಕು, ಯಾರು ಬೇಡ, ಯಾರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮೌಲ್ಯಮಾಪನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನ ಬೆಳಗಾದ್ರೆ ಇವ್ರಾಗ್ಬೇಕಾ ಮುಖ್ಯಮಂತ್ರಿ, ಅವ್ರಾಗ್ಬೇಕಾ ಮುಖ್ಯಮಂತ್ರಿ ಅಂತ ಇದ್ಬದ್ದ ಕಾಂಗ್ರೆಸ್ ಶಾಸಕರೆಲ್ಲ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಆಡಳಿತ ಯಂತ್ರಕ್ಕೆ ಇದು ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ನೀವು ಹೋಗ್ಬಿಟ್ಟು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತು ಕುರ್ಚಿ ಉಳಿಸ್ಕೊಳ್ಳುವಂತಹ, ಕುರ್ಚಿ ಪಡ್ಕೊಳ್ಳುವಂತಹ ಸಾಹಸದಲ್ಲಿ ರಾಜ್ಯದ ಸಮಸ್ಯೆಗಳು ಗೌಣವಾಗ್ತಾ ಇವೆ. ಆಡಳಿತ ಯಂತ್ರ ತುಂಬಾ ಸ್ಲೋ ಡೌನ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಚರ್ಚೆ ಏನಾಗಬೇಕಾಗಿತ್ತು ಅಂದ್ರೆ ಸಿದ್ದರಾಜು ಸರ್, ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಸರ್, ಮಳೆಗಾಲಕ್ಕೆ ನಮ್ಮ ರಾಜ್ಯ ಯಾವ ರೀತಿ ತಯಾರಾಗಿದೆ, ಸ್ಕೂಲ್ಗಳು ಓಪನ್ ಆಗಿದೆ, ಡೆಫಿನೆಟ್ಲಿ ಬಹಳಷ್ಟು ಕಡೆ ಪಠ್ಯಪುಸ್ತಕಗಳನ್ನ ಇವರಿಗೆ ಒದಗಿಸಕ್ಕಾಗ್ತಾ ಇಲ್ಲ. ದೇರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಇಂತಹ ಪ್ರಾಬ್ಲಮ್ಗಳ ಬಗ್ಗೆ ನಾವು ಚರ್ಚೆನೇ ಮಾಡ್ತಾ ಇಲ್ಲ. ನಾವು ಚರ್ಚೆ ಮಾಡ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆ. ನನಗೆ ಅನುಮಾನ ಶುರುವಾಗಿದೆ, ಇವರು ತಮ್ಮ ಒಂದು ಆಡಳಿತ ವೈಫಲ್ಯದ ಸುದ್ದಿಗಳು ಗೌಣವಾಗಲಿ ಅಂತ ಈ ಪವರ್ ಶೇರಿಂಗ್ ವಿಷಯನ ಏನಾದರೂ ಮುಂದೆ ಬಿಟ್ಟು ಹಾದಿ ಬೀದಿಯಲ್ಲಿ ಬರೀ ಇದೇ ಚರ್ಚೆ ನಡೀಲಿ, ನಮ್ಮ ವೈಫಲ್ಯಗಳು ಹಾಗೆ ಮರೆಮಾಚಲಿ ಅಂತ ಏನಾದರೂ ತುಂಬಾ ಪ್ಲಾಂಟ್ ಮಾಡ್ತಾ ಇದ್ದಾರಾ ಅಂತ. ನೋ ಸರ್,